ಗೈಸ್ ಟ್ರೈಲರ್ ಲಾಂಚ್ ಇವೆಂಟಿಗೆ ಬಂದಿದ್ದೀನಿ. ಏನಾದರೂ ಬರ್ದಿಟ್ಟು ಹೋಗ್ಬೇಕಂತೆ ಎಲ್ಲರೂ ಓದ್ಕೊಳ್ಳೋ ಥರ, ಇಲ್ಲ ಅಂತಂದರೆ ಏನಾದರೂ ಮಾಡಿಟ್ಟು ಹೋಗ್ಬೇಕಂತೆ ಎಲ್ಲರೂ ಅವ್ರ ಬಗ್ಗೆ ಬರೆಯೋ ಥರ. ಮಾರ್ಕ್ಸ್ ಹಿಟ್ ಗೈಸ್ ಸುದೀಪಣ್ಣ ಸಾರು ಕೆ ಗೈಸ್ ಆ್ಯಸ್ ಯೂಶುವಲ್ ಪ್ರವೀಣ್ ಪ್ರೋ ಇಸ್ ಬ್ಯಾಕ್. ಇಲ್ಲಿ ನಾವು ಏನೂ ಮಾಡಿಲ್ಲ, ನಾವು ಏನೂ ಅಲ್ಲ ಅಂತಂದರೆ ಯಾರು ನನ್ನ ಮಗನೂ ತಿರುಗಿ ಕೂಡ ನಮ್ಮನ್ನು ನೋಡಲ್ಲ. ಸುದೀಪಣ್ಣನ ಮೀಟ್ ಮಾಡಿದ್ರ ಇಲ್ವಾ ನೀವೇ ನೋಡಿ. ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದ್ದೀನ. ಗೈಸ್ ಟ್ರೈಲರ್ ಲಾಂಚ್ ಇವೆಂಟಿಗೆ ಬಂದಿದ್ದೀನಿ ಫೈನಲಿ. ಸೊ ನೋಡೋಣ ಈಗ ಹೋಗೋಕ್ಕಾಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಪ್ರವೀಣ್ ಬ್ರೋಗೆ ಮೆಸೇಜ್ ಹಾಕಿದೆ, ಬಾ ಅಂತ ಹೇಳಿದ್ದಾರೆ. ಹೋಗೋಣ, ಲಿಫ್ಟ್ ಬರೋಕ್ಕೆ ಕಾಯ್ತಾ ಇದ್ದೀನಿ, ಬಟ್ ಲಿಫ್ಟ್ ಬರ್ತಿಲ್ಲ. ಸೊ ಬರ್ತೀವಿ ಲಿಫ್ಟು. ಇದು ಶೆರಟನ್ ಅಂತ ಲಕ್ಸುರಿ ಹೋಟ್ಲು, 5 ಸ್ಟಾರ್ ಹೋಟ್ಲು ಬಂದಿದ್ದೀನಿ. ಲೆಟ್ಸಿ ಈಗ ಏನಾಗತ್ತೆ ಏನು ಕತೆ ಅಂತ ನೋಡಿಕೊಂಡು ಹೊರಡೋಣ. ಲೆಟ್ಸ್ ಗೋ. ಅದನ್ನು ಬ್ರೇಕ್ ಮಾಡಿದ್ದು ಮಾರ್ಕ್. ಬರಲಿ ಜೋರ್ ಚಪ್ಪಾಳೆ. ಇವತ್ತಿನ ಟ್ರೆಂಡಲ್ಲಿ ಸುದೀಪ್ ಅವರು ಇದನ್ನು ಹೇಳಿದರು, ನಾನು ಸತ್ಯವಾಗಿ ಹೇಳ್ತೀನಿ, ಈ ಕತೆ ಒಂದು ಹೇಳಿದರು. ಬಟ್ ಆಗುತ್ತಾ ಇದು? ಬಟ್ ಇವ್ರು ಮಾಡ್ತಾರೆ, ಇವ್ರಿಗೆ ಸಪೋರ್ಟಿವ್ ಆಗಿ ಲೊಕೇಶನ್ಸ್ ಆಗ್ಬೋದು ಎಲ್ಲ ಇವತ್ತಿನ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಬಟ್ ಅವರೊಬ್ಬರು ಶ್ರಮ ಪಟ್ಟರೆ ಆಗಲ್ವಲ್ಲ, ಅವ್ರ ಹತ್ರ ಒಂದು ಟೀಮ್ ಇಟ್ಕೊಂಡಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ನಾನು ಅನ್ಕೊಂಬಂದೆ. ಸುದೀಪ್ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಏನಕ್ಕೆ ನಿಮ್ಮನ್ನೇ ಪಾಯಿಂಟ್ ಮಾಡಿ ಹೇಳ್ತಿದ್ದೆ ಅಂದರೆ, ನಿಮಗೆ ಗೊತ್ತು, ನಾನು ಇರೋದು ಓಪನ್ನಾಗಿ ಮಾತಾಡೋನು. ಒಬ್ಬ ಹೀರೋ ಇವತ್ತು ಬರೀ ಸ್ಕ್ರೀನ್ ಮೇಲಲ್ಲ, ಸೆಟ್ ಮೇಲೂ ಹೀರೋ ಆಗಿದ್ದರೆ ಈ ಥರ ಸಿನಿಮಾ ಮಾಡ್ಬೋದು. ನಾನು ಆ ಜರ್ನಿನ ಒಂದು 5-6 ತಿಂಗಳು ಅಣ್ಣನ ಜೊತೆ ಪ್ರತಿದಿನ ನೋಡ್ಕೊಂಡು ಬಂದಿದ್ದೀನಿ. ಅವರು ನಿದ್ದೆನೇ ಮಾಡಿಲ್ಲ ನನ್ನ ಪ್ರಕಾರ. ಒಂದು 5 ದಿನ 6 ದಿನ ಶೂಟ್ ಮಾಡೋರು, ತಿರ್ಗಾ ಎಲ್ಲೋ ತೂತುಕುಡಿಲಿ ಶೂಟಿಂಗ್ ನಡೀತಾ ಇತ್ತು, ಪಾಂಡಿಚೇರಿಲಿ ನಡೀತಾ ಇತ್ತು. ಅಲ್ಲಿಂದ ಅಣ್ಣ ಎಲ್ಲಿದ್ದೀರಾ ಅಂದರೆ ಪಾಂಡಿಚೇರಿ ಅನ್ನೋರು. ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗು ಬಿಗ್ ಬಾಸ್ ಬಿಡ್ದಿಲಿರೋರು, ತಿರ್ಗಾ ಬಿಡ್ದಿಲ್ ನೈಟ್ ಕಾಲ್ ಮಾಡೋರು. ತಿರ್ಗಾ ಅಣ್ಣ ಎಲ್ಲಿದ್ದೀರಾ ಅಂತಂದರೆ ಅರ್ಲಿ ಮಾರ್ನಿಂಗು. ತಿರ್ಗಾ ಸೆಟ್ಟು ಇಲ್ಲೆಲ್ಲೋ ಕೆಂಗೇರಿ ಹತ್ರ ಒಂದು ಬಂಡೆದು ಒಂದು ಜಾಗ ಇದೆ, ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅನ್ನೋರು. ನಾನು ಒಂದಿನ ಕೇಳಿದೆ, ಅಣ್ಣ ನಿದ್ದೆನೇ ಮಾಡಲ್ವಲ್ಲ ಅಂತಂದಾಗ ಒಂದು ಸರ್ತಿ ನನಗೆ ಚಂದ್ರಣ್ಣ ಹೇಳಿದ್ರು, ಕ್ಯಾಮ್ರಾಮನ್ನು, ಇಲ್ಲಿವರೆಗೂ ನಾವು ಶೂಟ್ ಮಾಡಿದ ಅಷ್ಟು ದಿನದಲ್ಲಿ ಅವ್ರು ಯಾವತ್ತೂ ಸೆಟ್ಟಲ್ಲಿ ಮಲಗಿದವರೇ ಅಲ್ಲ. ಬಟ್ ಅವತ್ತು ಹತ್ತತ್ರ ಒಂದು 18-19 ಅವರ್ಸ್ ಶೂಟ್ ಆಗಿತ್ತು ಕಂಟಿನ್ಯೂಸ್. ಬೆಳಿಗ್ಗೆಗೆ ಡೈರೆಕ್ಟ್ ಅಲ್ಲಿಂದ ಇದಕ್ಕೆ ಹೋಗ್ಬೇಕಾಗಿತ್ತು, ಎಲ್ಲಿಗೆ, ಬಿಗ್ ಬಾಸ್ಗೆ. ಸೆಟ್ಟಲ್ಲೇ ಒಂದು 5-15 ನಿಮಿಷ ಹಿಂಗೆ ಟೇಬಲ್ ಮೇಲೆ ಮಲ್ಕೊಂಡಿದ್ರು. ನಾವ್ಯಾರೂ ಡಿಸ್ಟರ್ಬ್ ಮಾಡಲಿಲ್ಲ. ಇನ್ನೊಂದು 15 ನಿಮಿಷ ಆಮೇಲೆ ಇದ್ದಕ್ಕಿದ್ದಾಗೆ ಎದ್ದು ಏನು ಮಾಡ್ತಾ ಇದ್ದೀರಾ ಅಂತಂದಾದ್ಮೇಲೆ ಅವ್ರು ಹೇಳಿದ್ರಂತೆ ಚಂದ್ರಣ್ಣ, ಇಲ್ಲ ನೀವು ಮಲಗಿದ್ರಲ್ಲ, ಡಿಸ್ಟರ್ಬ್ ಮಾಡಿಲ್ಲ ಅಂತ. ಅಂದರೆ ನಿದ್ದೆನೇ ಇಲ್ದಂಗೆ ಮಾಡಿದಾಗ ಮತ್ತೆ ಆ ಕಮಿಟ್ಮೆಂಟ್ ಇದ್ದಾಗ ಮಾತ್ರನೇ ಒಂದು ಮಾರ್ಕ್ ಥರದ ಸಿನಿಮಾ ಆಗೋಕ್ಕೆ ಸಾಧ್ಯ. ಅಂದರೆ ದೊಡ್ಡವ್ರು ಒಂದು ಮಾತು ಹೇಳ್ತಾರೆ, ದೊಡ್ಡ ವ್ಯಕ್ತಿನ ಎಲ್ಲರೂ ಗುರ್ತಿಟ್ಕೋಬೇಕು ಅಂತಂದರೆ, ಅಂದರೆ ಮಾರ್ಕ್ ಮಾಡ್ಕೋಬೇಕು ಅಂತಂದರೆ ಏನಾದರೂ ಬರ್ದಿಟ್ಟು ಹೋಗ್ಬೇಕಂತೆ ಎಲ್ಲರೂ ಓದ್ಕೊಳ್ಳೋ ಥರ, ಇಲ್ಲ ಅಂತಂದರೆ ಏನಾದರೂ ಮಾಡಿಟ್ಟು ಹೋಗ್ಬೇಕಂತೆ ಎಲ್ಲರೂ ಅವ್ರ ಬಗ್ಗೆ ಬರೆಯೋ ಥರ. ಅದನ್ನು ಬರೆದಿದ್ದಾರೆ ಮಾರ್ಕ್ ಸಿನಿಮಾದಲ್ಲಿ. ಆಲ್ ದ ವೆರಿ ಬೆಸ್ಟ್ ಅಣ್ಣ, ಗುಡ್ ಲಕ್ ಎಂಟೈರ್ ಮಾರ್ಕ್ ಟೀಮ್ಗೆ. ಮತ್ತೆ ನೋಡ್ರಪ್ಪ, ನಮ್ಮ ಕಿಚ್ಚ ಬ್ರೋ ಅವರ ದೊಡ್ಡ ಶಕ್ತಿ ಇಲ್ಲೇ ಇದೆ ನೋಡಿ. ಸೊ ವೆಲ್ಕಮ್, ಅಲ್ಲಿ ಸ್ಟಾರ್ಟ್. ಯಾಕಂದ್ರೆ CCL ಬರ್ತಾ ಇದೆ, ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಖಡಕ್ ಆಗಿ ರಗಡ್ ಆಗಿದ್ದಾರೆ ಎಲ್ರೂ. ನಮ್ಮ ಡಾರ್ಲಿಂಗ್ ಕೃಷ್ಣ ಫೈನಲಿ ಕಾಫಿ ಕುಡಿತಾ ಇದ್ದೀನಿ. ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ, ಬಿಕಾಸ್ ನಾನು ಜಾಸ್ತಿ ಇವಾಗ ಕುಡಿಯೋ ಮೂರು ಇರಲಿಲ್ಲ. ಜಸ್ಟ್ ತಲೆ ನೋಡ್ತಿತ್ತು, ಬೆಳಗ್ಗೆ ಟಿಫನ್ ಮಾಡಿಲ್ಲ, ಅದಕ್ಕೋಸ್ಕರ ಕುಡಿತಾ ಇದ್ದೀನಿ ಅಷ್ಟೇ. ಎಲ್ಲ ಊಟ ಐಟಮ್ಸ್ ಎಲ್ಲ ಇಲ್ಲಿದೆ. ಸೊ ಇವೆಂಟ್ ನಡೀತಿದೆ. ಇಟ್ಸ್ ಅ ಸ್ಪೆಷಲ್ ಮೂಮೆಂಟ್ ಗೈಸ್. ಇವಾಗ
ಈ ಥರ ನನ್ನ ಸಿನಿಮಾ ಯಾವಾಗ ಬರುತ್ತೆ, ಈ ಥರ ಎಲ್ಲ ನಂದು ಈವೆಂಟ್ ಯಾವಾಗ ಆಗುತ್ತೆ ಅಂತ ಅನ್ನಿಸ್ತಿದೆ. ಲೇಟ್ ಆದರೂ ಲೇಟೆಸ್ಟಾಗೆ ಬರೋಣ. ಆ ದೇವ್ರ ಪ್ಲ್ಯಾನ್ ಏನಿದೆ ಅಂತ ಯಾರಿಗೂ ಗೊತ್ತಿದೆ ಅಲ್ವಾ. ಸೊ ಪ್ರತಿ ಸಲ ಈ ಥರ ಬಂದಾಗ ಅನ್ಕೊತೀನಿ ಆ್ಯಂಡ್ ಆಗೋ ಥರನೂ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಯಾರೂ ನಿಲ್ತಿಲ್ಲ ಅಷ್ಟೇ. ಸೊ ನೋ ಪ್ರಾಬ್ಲಮ್, ಮಾಡೋಣ. ಚಿಯರ್ಸ್. ಅರುಣ್, ವಿಶಸ್ ನಿಮ್ಮ ಕಡೆಯಿಂದ. ಮಾರ್ಕ್ಸ್ ಹಿಟ್ ಆಗುತ್ತೆ. ನಮಸ್ಕಾರ. ಎದುರಿಸ್ಬಿಟ್ರಲ್ಲಪ್ಪ ಇದು. ಏಯ್ ಹೇಳ್ಬೇಕು ಚಿನ್ನ, ಇವೆಲ್ಲ ನೀನು ಮಾಡ್ತಿದ್ಯಾ ಅಂತ. ಸ್ಕ್ರಿಪ್ಟಲ್ಲಿ ಇಲ್ಲಿರೋದೆಲ್ಲ ಮಾಡ್ಬಿಟ್ರೆ ಭಯ ಆಗಲ್ವ ನಮಗೆ? ಹಂಗೆ ಇತ್ತು ಆ್ಯಕ್ಚುಲಿ, ಅದೇ ವೈಬ್ರೇಷನ್ ಇತ್ತು. ಯಪ್ಪ ನಿಜವಾಗ್ಲೂ ಅಪ್ಪ ನಿನ್ನ ಟ್ಯಾಲೆಂಟ್ಗೆ ಜೋರು ಚಪ್ಪಾಳೆ ಬರಲಿ. ನಮ್ಮ ಅರುಣ್ ಸಾಗರ್ ಅವ್ರಿಗೆ ಎದೆ ಬಿಡ್ತು ಸ್ವಲ್ಪ ಜೋರಾಗಿದೆ. ಈಗ ಒಂದು ಒಳ್ಳೆ ಸಾಂಗ್ ಬರುತ್ತೆ. ಈಗ ಅದೇ ತರ ಡಾನ್ಸ್ ಮಾಡ್ಬಿಟ್ರೆ ಅದ್ಭುತವಾಗಿರುತ್ತೆ. ಕಮಾನ್ ಗೈಸ್, ಅದು ಸಾಂಗ್ ಬರಲಿ. ಸೈಕೋ ಸೈತಾನ್ ಪ್ರವೀಣ್, ನೀನು ಅದ್ಭುತ ಡಾನ್ಸ್ ಎಲ್ಲರೂ ಸರ್, ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ. ಯಾಕಂದರೆ ಈಗಿನ ಪರಿಸ್ಥಿತಿನಲ್ಲಿ ದೊಡ್ಡ ಸಿನಿಮಾ ಅನ್ನೋದ್ರೆ 3 ವರ್ಷ 4 ವರ್ಷ ತಗೊಂಡ್ರು ಮಾತ್ರ ಅದು ದೊಡ್ಡ ಸಿನಿಮಾ ಅನ್ನೋ ಥರ ಆಗಿದೆ. ಹಾಗೇನಿಲ್ಲ ಸರ್, ಕೋಟಿ ಕೋಟಿ ಕೊಡೋ ಕಾರ್ ಕೂಡ 5 ಅಡಿ ಇರುತ್ತೆ, ಅಂದರೆ ದೊಡ್ಡದಲ್ಲ. ಬಟ್ ಒತ್ತಡ ಅಂತ ಬರಲ್ಲ ಸರ್. ಐ ಥಿಂಕ್ ಫೋಕಲ್ ಪಾಯಿಂಟ್ ಅಂತ ಹಾಕ್ಕೊಂಡು ನಾವು ಈ ಡೇಟಲ್ಲಿ ಬರಲೇಬೇಕು ಅನ್ನೋದು ಐ ಥಿಂಕ್ ವಿ ಆರ್ ಮೋರ್ ಡಿಸಿಪ್ಲಿನ್ಡ್. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗಲೇ ಒಂದು ಪ್ರತಿಯೊಬ್ಬರೂ ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು. ಮೇಯ್ನ್ಲಿ ಎಲ್ಲರೂ ಇದ್ದಾರೆ, ಅದರಲ್ಲಿ ಮೇಯ್ನ್ಲಿ ಇಬ್ಬರು, ವಿಜಯ್ ಆ್ಯಂಡ್ ಚಂದ್ರು. ಇವರು ಮಲ್ಗೆ ಇಲ್ಲ ಇವರು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದು ಈ ಥರ ಮಾಡ್ಬೋದಲ್ವ ಸಿನಿಮಾ, ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಬಡ್ಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ, ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋಕ್ಕಾಗಲ್ಲ, ಯಾವುದೇ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಮ್ಮಿ ದುಡ್ಡು ತೊಗೊಳ್ಳಿ ಅನ್ನೋಕ್ಕಾಗಲ್ಲ, ಏನೇ ಒಂದು ಫೆಸಿಲಿಟಿ ಬೇಕು ಅಂತ ಅದ್ರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಲ್ಲ. ಬಟ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ ವಿತಿನ್ ಟೈಮ್. ಹಾಗಿರ್ಬೇಕಾದ್ರೆ ನಾನು ಏನು ಇವರಿಬ್ಬರಿಗೆ ಕೇಳಿಕೊಂಡೆ, ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರೋದು ಅಂದರೆ ನನ್ನ ಎಂಟೈರ್ ಟೀಮ್, ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್. ನಮಸ್ತೆ, ಮಾಲ್ತೇಶ್ ಶೆಗ್ಗಿನ್ ಅಂತ TV ನೈನಿಂದ. ಸರ್, ಈಗ ಸಾರಿ ಬಟ್ ಹಾಗೆ ಒಂಚೂರು ಕೈ ಎತ್ಬಿಡಿ ನಿಮ್ಮ ಕಡೆ. ಸರ್, ಓ ನೀವು ಸರ್ ಈಗ ಡಿಸೆಂಬರು ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ. ಖಂಡಿತ ಅದನ್ನೆಲ್ಲರೂ ಸೆಲೆಬ್ರೇಟ್ ಮಾಡೋಂಥ ಖುಷಿಯಲ್ಲಿ ಒಂದು ಕಡೆ ಇದ್ದೀವಿ. ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳ ಎಲ್ಲ ಸಿನಿಮಾಗಳು, ಶಿವಣ್ಣ, ಸುದೀಪ್ ಅವರು, ಉಪೇಂದ್ರ ಅವರು, ದರ್ಶನ್ ಅವರು, ಡೆವಿಲ್ಲು, ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂಥದ್ದು. ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. 45 ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ. ಸರ್, ಅಂದರೆ ನಾನು ಡಿಸೆಂಬರ್ ತಿಂಗಳು ಒಂದು ನಿಮಿಷ, ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾ ಇರೋದು. ಇನ್ನೊಂದು ತುಂಬ ಹಿಂದೆ ಇವಾಗ ಬರ್ತಾ ಇದೆ, ಅಂದರೆ ಅದಾದ್ಮೇಲೆ 3 ವಾರ ಆದಮೇಲೆ ಬರ್ತಾ ಇದೆ. ಸ್ಟ್ರೇಟ್ ಡಿಸೆಂಬರ್ 25th ಹೋಗೋಣ ಟಾಪಿಕ್. ಇವಾಗ ದೀಪಾವಳಿ ಬಂದರೆ ಕರ್ನಾಟಕದಲ್ಲಿ ಎಲ್ಲರ ಮನೇಲೂ ಹಬ್ಬ ನಡೆಯುತ್ತೆ. ಎಲ್ಲರ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟಲ್ಲಿ, ಹಬ್ಬ ನಡೆಯುತ್ತೆ. ಎಲ್ಲರ ಮನೇಲೂ ಒಬ್ಬಟ್ಟು ಊಟ. ಯಾವತ್ತೂ ತರಕಾರಿ ಕಮ್ಮಿ ಆಗಿಲ್ಲ, ಅಡುಗೆ ಕಮ್ಮಿ ಆಗಿಲ್ಲ, ಏನೂ ಕಮ್ಮಿ ಆಗಿಲ್ಲ. ಊಟಕ್ಕೆ ಕಮ್ಮಿ ಆಗಲಿಲ್ಲ ಅಂದಮೇಲೆ ಸೀಟ್ಗಳು ಟಿಕೆಟಿಗೆ ಏನಕ್ಕೆ ಸರ್ ಕಮ್ಮಿ ಆಗುತ್ತೆ? ಜನ ಬರ್ತಾರೆ. ಅಂದರೆ ಥಿಯೇಟ್ರ್ಗಳ ವಿಚಾರವಾಗಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ವಾ ಸರ್? ಹೇಗೆ ಅನ್ನೋದು ಆಗೋಗಿದ್ರೆ ಬರ್ತಾ ಇದ್ದೋ ಬ್ರದರ್ ಸರ್? ಆಗೋಗಿದ್ರೆ ಬರ್ತಾ ಇದ್ವೇನ್ರಿ? ಬರ್ತಾ ಇರಲಿಲ್ಲ. ಥಿಯೇಟ್ರ್ಗಳಿದೆ. ಇನ್ಫ್ಯಾಕ್ಟ್ ಎಲ್ಲ ಎಕ್ಸಿಬಿಟರ್ಸ್ಗೆ ಹೋಗಿ ಕೇಳಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ನೀವು ಮಾತಾಡ್ಕೊಳ್ಳೋದು ನಿಮ್ಮ ಪ್ರಶ್ನೆ ತಪ್ಪಲ್ಲ. ಎಕ್ಸಿಬಿಟರ್ಸ್ಗೆ ಹೋಗಿ ಕೇಳಿ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಇವಾಗ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಪ್ರತಿ ಡಿಸೆಂಬರಲ್ಲೂ ದೊಡ್ಡ ಸ್ಟಾರೆಲ್ಲ ಪ್ರತಿ ವಾರ ಇನ್ಮೇಲೆ ಬರಲೇಬೇಕು. ಐ ಥಿಂಕ್ ದಟ್ ಈಸ್ ದ ಹ್ಯಾಬಿಟ್. ಸರ್, ಇನ್ನೊಂದು 148 ದಿನಗಳ ಜರ್ನಿ, 110 ಲೊಕೇಶನ್, ಇದು ತುಂಬ ದೊಡ್ಡ ಚಾಲೆಂಜು. ಮತ್ತು ಇಷ್ಟೊಂದು ಸ್ಪೀಡಲ್ಲಿ ಸಿನಿಮಾ ಮುಗಿಸಿ ನಿಮಗೆ ಹಿಂದಿನ ಪ್ರಶ್ನೆಗೆ ಒಳ್ಳೆ ಉತ್ತರ ಕೊಟ್ಟೆ, ಅದಕ್ಕೆ ಒಂಚೂರು ಸ್ಮೈಲ್ ಬೇಡವಾ ಸರ್? ಖಂಡಿತ ಸರ್. ಮತ್ತೆ ನೀವು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತೀರಿ ಸರ್, ಅದ್ರ ಬಗ್ಗೆ ನಮ್ಗೆ ಡೌಟೇ ಇಲ್ಲ ಸರ್. ಹಾಗಾಗಿ ಇದೆಯಾ ಗೈಸ್, ಈವೆಂಟ್ ಎಲ್ಲ ಮುಗೀತು. ಇಲ್ಲಿ ಏನಾಯಿತು ಅಂತಂದರೆ, ಸುದೀಪಣ್ಣ ಮನೆಗೆ ಹೋಗಿಲ್ಲ, ಮೇಲ್ಗಡೆ 16th ಫ್ಲೋರಲ್ಲಿ ಇದ್ದಾರೆ. ನಾವು 4th ಫ್ಲೋರ್ ತನಕ ಜನರಲ್ ಪೀಪಲ್ ಹೋಗ್ಬೋದು. 16th ಫ್ಲೋರ್ಗೆಲ್ಲ ಹೋಗಬೇಕು ಅಂದರೆ ಕಾರ್ಡ್ ಆಕ್ಸೆಸ್ ಇರಬೇಕಂತೆ. ಆ್ಯಂಡ್ ನಾನು ಅರುಣ್ ಸಾಗರು ಮತ್ತು ರಾಜೀವ್ ಬ್ರೋ ಮತ್ತು ವಿನಯ್ ಗೌಡ ಬ್ರೋ, ಸಂಚಿತ್ ಬ್ರೋ, ಅವ್ರ ಜೊತೆ ಎಲ್ಲ ನಾನು ಮೇಲ್ಗಡೆ ಹೋದರೆ ಏನಾಯಿತು ಅಂತಂದರೆ, ಅಲ್ಲಿರೋರು ನಾನು ನಿಮಗೆ ಗೊತ್ತಿರೋ ಪ್ರಕಾರ ನನ್ನ ಮುಂದೆ ಅಣ್ಣ ಪಾಸ್ ಆದರೂ ಕೂಡ ನಾನು ಹೋಗಿ ಮಾತಾಡ್ಸಲ್ಲ.
ಎಲ್ಲರ ಥರ ಫ್ಯಾನ್ ಮೂಮೆಂಟು ಅಂದ್ಬಿಟ್ಟು ಹೋಗಿ ಕಪ್ ಕೊಡೋದಾಗಲಿ ಇದು ಮಾಡೋದಾಗಲಿ ನಾನು ಇವತ್ತಂತ ಮಾಡಿಲ್ಲ. ಆ್ಯಂಡ್ ಅಲ್ಲಿ ಪ್ರವೀಣ್ ಪ್ರೋನು ಇದ್ದಾರೆ. ಪ್ರವೀಣ್ ಪ್ರೋಗೆ ಹೇಳಿದೆ ನಾನು ನನ್ನನ್ನು ಇದು ಮಾಡಿ ಅಂತ ಕರ್ಕೊಳ್ಳಿ. ಅವ್ರು ಇದು ನೀನು ಅಲ್ಲೇ ವೆಯ್ಟ್ ಮಾಡು, ನಾನು ಹೇಳ್ತೀನಿ ಅವಾಗ ಬಾ ಅಂತ ಹೇಳಿದ್ರು. ಅದನ್ನು ಅವ್ರಿಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ತೀರಾ ಇದು ಮಾಡ್ತಾಯಿದ್ದಾರೆ. ಒಂದು ದಿನ ಮಾಡಿ ತೋರಿಸ್ಬೇಕು. ಆವತ್ತಿನ ದಿನ ಯಾರು ನನಗೆ ಹೋಗು ಹೋಗು ಅಂತ ಹೇಳ್ತಾಯಿದ್ದಾರೆ ಅವ್ರನ್ನ ಹೋಗು ಅನ್ನೋ ಹೇಳೋ ಒಂದು ತಾಕತ್ತು ನನಗೆ ಬರಬೇಕು ಅಂತ ಒಂದು ಫೀಲ್ ಆಗುತ್ತೆ. ಬಿಕಾಸ್ ಕೆಲವೊಂದು ಸಲ ಮೂಮೆಂಟು ಒಂದೊಂದು ತುಂಬ ಬೇಜಾರಾಗುತ್ತೆ. ಬೆಳಗಿಂದ ಏನೂ ತಿಂದಿರಲಿಲ್ಲ, ಅದಕ್ಕೆ ಊಟ ಮಾಡೋಕ್ಕೆ ಅಂತ ಬಂದೆ. ಆ್ಯಂಡ್ ಯಾ ಅಷ್ಟೇ, ಇದನ್ನು ಶೇರ್ ಮಾಡ್ಕೋಬೇಕಾಯ್ತು ನಿಮ್ಮ ಹತ್ರ. ಬೇಸ್ ಇಲ್ಲಿ ನಾನು ಏನೇ ಮಾಡಬೇಕು ಏನೇ ಆಗಬೇಕು ಅಂತ ಅಂದರೂ ಕೂಡ ಅದು ನಾನು ಒಬ್ಬನ ಕೈಯಿಂದ ಮಾತ್ರ ಆಗಲ್ಲ. ಬಿಕಾಸ್ ನನಗೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಆ ಥರ ಒಂದು ಬೆಳೆಯೋದಕ್ಕೆ ಸಾಧ್ಯ. ನಾನು ಪ್ರತಿ ಸಲನೂ ಅದನ್ನೇ ಹೇಳೋದು, ನೀವು ಸಪೋರ್ಟ್ ಕೊಡಿ ನನಗೆ, ನೀವು ಸಪೋರ್ಟ್ ಕೊಡಿ ಅಂತ. ಕೆಲವೊಂದು ಟೈಮ್ ಅಳು ಬರುತ್ತೆ, ಅಳಕ್ಕಾಗಲ್ಲ, ಕಣ್ಣಲ್ಲಿ ನೀರು ತುಂಬಿಕೊಡುತ್ತೆ. ಗೈಸ್ ಇವಾಗ ಜಿಲೇಬಿ ತೊಗೊಂಡಿದ್ದೀನಿ, ಈಗ ಇದನ್ನು ಟೇಸ್ಟ್ ಮಾಡೋಣ. ಹೆಚ್ಕೊ ಗೈಸ್, ಇವಾಗ ಕೆಳಗಡೆ ಸುದೀಪ್ ಅಣ್ಣನ ಕಾರ್ ಇದೆ, ಕಾರ್ ನೋಡ್ಕೊಂಡು ಹೊರಡೋಣ ಅಂತ. ಏನು ಹೇಳೋಕ್ಕೋಗಲ್ಲ, ಮಾಡಿ ತೋರಿಸ್ತೀನಿ. ಗೈಸ್ ಸುದೀಪ್ ಅಣ್ಣನ ಕಾರು ಕೆ ನನ್ನ ಡ್ರೀಮ್ ಕಾರ್ ಅಂದರೆ ಇದೆ ಗೈಸ್. ದಿಸ್ ಇಸ್ ದ ಕಾರ್ ಲುಕ್ ನೋಡಿ ಗೈಸ್. ನನ್ನ ಫೇವ್ರೇಟ್ ಕಾರ್ ಅಂದರೆ ವೆಲ್ಫೇರ್. ಗೈಸ್ ಪ್ರವೀಣ್ ಬ್ರೋಗೆ ಫೋನ್ ಮಾಡಿದ್ದೆ, ಮೆಸೇಜ್ ಮಾಡಿದ್ದೆ. ಅವ್ರು ಇದ್ಕೊಂಡು ಲಂಚ್ ಮಾಡ್ತಾ ಇದ್ದಾರೆ, ವೆಯ್ಟ್ ಮಾಡು ಅಂತ. ಸೊ ವೆಯ್ಟಿಂಗ್ ಇಯರ್ ಇಲ್ಲಿ ಒಂದು ಲಾಂಜ್ ಏರಿಯಾ ಇದೆ, ಮತ್ತು ಜೊತೆಗೆ ಡೈನಿಂಗ್ ಏರಿಯಾನೂ ಇದೆ. ಬಂದು ಕೂತಿದ್ದೀನಿ. ಈಗ ಗೊತ್ತಾಗ್ತಿದೆ ಲೈಫಲ್ಲಿ ಯಾವ್ದ್ಯಾವ್ದು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ, ಯಾವ್ದ್ಯಾವ್ದು ನೋಡಿರಲ್ಲ, ಅದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿದಾಗ ಲಕ್ಸುರಿಟಿ ಹೇಗಿರುತ್ತೆ ಅನ್ನೋದು ಫೀಲ್ ಆಗುತ್ತೆ. ಆ್ಯಂಡ್ ನಾವು ಈ ಜಾಗದಲ್ಲಿ ಇವಾಗ ಕುತ್ಕೊಳ್ಳೋಕ್ಕೆ ನಾವು ಯೋಗ್ಯತೆ ನಮ್ಗೆ ಇಲ್ದಿರೋ ಇರ್ಬೋದು. ಆ ಯೋಗ್ಯತೆಯನ್ನು ನಾವು ಹೇಗೆ ಬರೆಸ್ಕೋಬೇಕು, ಏನು ಮಾಡಿದ್ರೆ ಬರೆಸ್ಕೋಬೋದು ಅನ್ನೋದನ್ನು ನಮಗೆ ಕ್ಲಾರಿಟಿ ಇತ್ತು ಅಂದರೆ ಒಂದಲ್ಲ ಒಂದು ದಿನ ಜಸ್ಟ್ ಒಂದು ಕಾಫಿ ಕುಡಿಯೋಕ್ಕೇ ಈ ಥರ ಒಂದು ಜಾಗಕ್ಕೆ ಬರೋ ಥರ ಆಗುತ್ತೆ. ಅಷ್ಟೇ ನಾನು ಹೇಳಕ್ಕೆ ಹೋಗೋದು, ಇನ್ನೇನು ಹೇಳಕ್ಕೆ ಹೋಗಲ್ಲ. ಸೊ ನೋಡೋಣ, ನನ್ನ ಅದೃಷ್ಟ ಇದ್ದರೆ ಇವತ್ತು ಸುದೀಪ್ ಅಣ್ಣನ ಮೀಟ್ ಮಾಡೋ ಅವಕಾಶ ಸಿಗ್ಬೋದು. ಸುದೀಪ್ ಅಣ್ಣನ ಮೀಟ್ ಮಾಡೋದನ್ನ ಇಲ್ವಾ ನೀವೇ ನೋಡಿ. ಏನಕ್ಕೆ ಬ್ರ್ಯಾಂಡೆಡ್ ಬಟ್ಟೆಗೆ, ಬ್ರ್ಯಾಂಡೆಡ್ ಶಾಪ್ಸಿಗೆ ಅಷ್ಟು ಕಾಸ್ಟ್ಲಿ ಇರುತ್ತೆ ಒಂದೊಂದೇ ಗೊತ್ತಾಗ್ತಾ ಹೋಗ್ತಿದೆ. ಆ್ಯಂಡ್ ಮೇಯ್ನ್ಲಿ ನೀವು ಬ್ರ್ಯಾಂಡ್ ಆಗಬೇಕು ಅನ್ನೋದನ್ನು ಮರಿಬೇಡಿ. ಬಿಕಾಸ್ ಬ್ರ್ಯಾಂಡಿಗೆ ಸಿಗೋ ವ್ಯಾಲ್ಯೂ ಲೋಕಲ್ ಶಾಪ್ಸಿಗೆ ಸಿಗಲ್ಲ. ಅದೇ ಥರನೇ ಬ್ರ್ಯಾಂಡ್ ಆಗಿರೋ ವ್ಯಕ್ತಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಎಷ್ಟು ಪ್ರೀತಿ ಕೊಡಬೇಕು ಕೊಡ್ತಾರೆ ಜನ. ಅಲ್ಲಿ ನಾವು ಏನೂ ಮಾಡಿಲ್ಲ, ನಾವು ಏನೂ ಅಲ್ಲ ಅಂತಂದರೆ ನನ್ನ ಮಗನೂ ತಿರುಗಿ ಕೂಡ ನಮ್ಮನ್ನು ನೋಡಲ್ಲ. ಅದನ್ನು ಜ್ಞಾಪಕ ಇಟ್ಕೋಬೇಕು. ನಾ ಅಲ್ಲಿ ಹೋಗಿದ ತಕ್ಷಣ ಅಣ್ಣ ಇಲ್ಲಿ ನಾನು ಕೂತೀನಿ ಅಂದರೆ ಆ ಸರ್ ಕೂತಿಯಾರಲ್ಲ ಆ ಜಾಗದಲ್ಲಿ ಅಣ್ಣ ಇದ್ದಿದ್ದು. ವಿತಿನ್ ಅ ಸೆಕೆಂಡ್ ನಾನು ಹೋಗಿ ತಪ್ಕೊಂಡ್ಬಿಟ್ಟು ಇಲ್ಲ ಫೋಟೋ ಬೇಕು ಅಂತ ಹೋಗಿ ಏನೋ ಒಂದು ಮಾಡ್ಬೋದಾಯಿತು. ಇಟ್ಸ್ ನಾಟ್ ಅ ಮ್ಯಾನರ್, ಇಟ್ಸ್ ನಾಟ್ ಅ ಡಿಸಿಪ್ಲಿನ್. ಒಂದು ಮೆಚುರಿಟಿ ಲೆವೆಲ್ ಆಗಿ ಥಿಂಕ್ ಮಾಡಬೇಕು. ಒಂದು 5 ಸ್ಟಾರ್ ಹೋಟ್ಲಿಗೆ ಬಂದಿದ್ದೀವಿ ಆ್ಯಂಡ್ ಒಬ್ಬರು ದೊಡ್ಡ ಸೆಲೆಬ್ರಿಟಿನ ನಾವು ಮೀಟ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ಸ್ ನಾಟ್ ಅ ಮ್ಯಾನರ್ ಆ್ಯಂಡ್ ಡಿಸಿಪ್ಲಿನ್. ಆ ವೇಯಲ್ಲಿ ನಾವು ಬಿಹೇವ್ ಮಾಡೋದು ಸರಿ ಹೋಗಲ್ಲ. ಅದು ಆ ಥರ ಬಿಹೇವ್ ಮಾಡಿದ್ರೆ ನಮ್ಮ ವ್ಯಕ್ತಿತ್ವ ಏನಿರುತ್ತೆ ಚೀಪ್ ಅನ್ನಿಸ್ಬಿಡುತ್ತೆ. ಅಂದರೆ ಅವ್ರಿಗೇನು ಅನಿಸಲ್ಲ, ಬಿಕಾಸ್ ಅವರು ಇಟ್ಕೊಂಡು ಏನೋ ಫ್ಯಾನ್ ತಾನೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬೋದು. ಬಟ್ ನೋಡೋ ಕಣ್ಣಿಗೆ ನಾವು ಕೆಟ್ಟದಾಗಿ ಕಾಣಿಸ್ತೀವಿ. ಆ ಒಂದು ಕಾರಣಕ್ಕೆ ಅದನ್ನು ನಾನು ಮಾಡಲ್ಲ. ಅವ್ರಿಗೆ ಸೊ ಬನ್ನಿ ನೋಡೋಣ ಏನಾಗುತ್ತೆ, ಏನು ಕತೆ. ಮೆಸೇಜ್ ಹಾಕಿದ್ದೀನಿ, ನೋಡೋಣ.
ಆ್ಯಸ್ ಯೂಶುವಲ್ ಪ್ರವೀಣ್ ಪ್ರೋ ಇಸ್ ಬ್ಯಾಕ್. ಆ್ಯಂಡ್ ಅಣ್ಣ ನನ್ನ ಇವತ್ತು ಲಕ್ಕಿರಲಿಲ್ಲ, ಅಣ್ಣನ ಮೀಟ್ ಮಾಡೋಕ್ಕಾಗಿಲ್ಲ, ಮೀಟ್ ಆಗಲಿಲ್ಲ. ಅಣ್ಣ ಮೀಟಿಂಗ್ ಇದೆ ಅಂತ ಹೋದ್ರಂತೆ. ಮಾತಾಡಿ, ನಿಮ್ಮದೇ ಬ್ಲಾಗ್ ಇವಾಗ. ಏನು ಕೇಳಿಸಲ್ಲ, ಜೋರ ಮಾತಾಡಿ. ಏನ್ ಸಮಾಚಾರ, ಹೆಂಗಿದ್ದೀರಾ? ಆರಾಮ ಎಲ್ಲ? ಹಾ. ಮಾರ್ಚ್ ಡಿಸೆಂಬರ್ 25 ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಹೋಗಿ ನೋಡಿ. ಮ್ಯಾಕ್ಸ್ ನ ಹೆಂಗೆ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಮಾಡಿದ್ರು, ಇದನ್ನು ಹಂಗೆ ಮಾಡಿ ಅಂತ ಕೇಳ್ಕೊತಾ ಬ್ಯಾಕ್ ಟು ಮೂವ್. ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೆ ಒಂದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚಾಬುವನ್ನು ಮಾಡುವ ನಮಸ್ಕಾರ. ಸಿಂದ ನೆಕ್ಸ್ಟ್ ಬ್ಲಾಗ್. ಅಂದರೆ ನೆಕ್ಸ್ಟ್ ಬ್ಲಾಗ್ ಯಾವ್ದು ಬರುತ್ತೆ ಗೊತ್ತಿಲ್ಲ, ನೋಡೋಣ. ಅದ್ರ ಜೊತೆಗೆ ಇವತ್ತಿನ ಟ್ರೈಲರ್ ಲಾಂಚ್ ಈವೆಂಟಿಗೆ ಬಂದಿದ್ದು ಖುಷಿ ಆಯಿತು. ಟ್ರೈಲರ್ನ ಥಿಯೇಟ್ರಲ್ಲಿ ನೋಡಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಆದರೆ ಟ್ರೈಲರಲ್ಲಿರೋರನ್ನ ನಿಜವಾಗ್ಲೂ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಅದಾಯಿತು. ಅಷ್ಟೇ ಡಿಫ್ರೆನ್ಸು. ಸೊ ಬನ್ನಿ ಇವಾಗ ಮನೆಗೆ ಹೋಗಬೇಕು. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬೈ ಗೈಸ್. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ.